ಮಶ್ರೂಮ್ ಮಸಾಲ ಯಾವ ರೀತಿ ಮಾಡಿ ತೋರಿಸ್ತೇನೆ. ಮಸಾಲ ಮಾಡಲಿ ಯಾವ ರೀತಿ ಮಾಡೋದಂತ ತೋರಿಸಿಕೊಡಿ ಅಂತ ಒಬ್ಬರು ಹೇಳಿ ಕಮೆಂಟ್ ಮಾಡಿದ್ರು. ಅದಕ್ಕೆ ನಾನಿವತ್ತು ಮಶ್ರೂಮ್ ಮಸಾಲ ಮಾಡ್ತಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಕಾಯಿ ಹಾಕಬೇಕು. ಒಂದು ಈರುಳ್ಳಿ ತಗೊಳ್ಳಿದ್ದೇನೆ. ಫ್ರೈ ಮಾಡಬೇಕು. ಒಂದು ಟೊಮೆಟೊ ಫ್ರೈ ಮಾಡಬೇಕು. 2 ಹಸಿಮೆಣಸಿನಕಾಯಿ ಹಾಕಬೇಕು. ಫ್ರೈ ಮಾಡಬೇಕು ಕೊಂಚ. ಕರಿಬೇವು ಹಾಕಬೇಕು ಸ್ವಲ್ಪ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಗರಂ ಮಸಾಲೆ ಸ್ವಲ್ಪ, ಅರಶಿನ, ಉಪ್ಪು ಹಾಕಬೇಕೀಗ. ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಸ್ವಲ್ಪ ಸೋಯಾ ಸಾಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಶ್ರೂಮ್ ಹಾಕ್ತಿದ್ದೇನೆ ಈಗ. ಮಿಕ್ಸ್ ಮಾಡಬೇಕು. ಮೊಗ್ಗು ಬಂದ ಹೆಸರು ಬೇಳೆ ಹಾಕಬೇಕೀಗ. ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕಬೇಕು. 10ರಿಂದ 15 ನಿಮಿಷದವರೆಗೆ ಮಶ್ರೂಮ್ ಬೇಯುತ್ತೆ. ಅದು ಹೆಸರು ಬೇಗ ಬೇಯುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಬೇಕು. ಮಶ್ರೂಮ್ ಮಸಾಲ ರೆಡಿ ಆಯಿತು. ಫ್ರಮ್ ಶೆಟ್ಟಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ.